ಅದು ಪೆಟ್ರೋಲ್ ಡೀಸೆಲಿನ ರೇಟ್ ಜಾಸ್ತಿ ಮಾಡುವಂಥದ್ದು ನಮ್ಮೆಲ್ಲರಿಗೂ ಭಾಳ ಗಂಭೀರವಾಗಿ ತಗೋತಾ ಇದ್ದೀನಿ ಸಿಚುವೇಶನ್. ಅದು ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದಾರೆ ಜನರಿಗೆ, ಅವರು ಕಷ್ಟ ಆಗುತ್ತೆ. ಗೊತ್ತಿದೆ, ರೈತ ಭಾಳಷ್ಟು ಆರ್ಥಿಕತೆಯೂ ಕೂಡ, ಜನರ ಜೀವನ ಕೂಡ ಅದ್ರ ಮೇಲೆ ಅವಲಂಬಿಸಿದೆ. ಸೊ ಅದಕ್ಕಾಗಿ ಇಲ್ಲಿ ಪ್ರತಿಭಟನೆಯೂ ಕೂಡ ಏರ್ಪಡಿಸಿದ್ದಾರೆ. 10ವರೆಗೆ ಪ್ರತಿಭಟನೆಯೂ ಕೂಡ ಏರ್ಪಡಿಸಿದ್ದಾರೆ. ನಾವೆಲ್ಲರೂ ಭಾಗವಹಿಸ್ತೀವಿ ಮತ್ತು ನಮ್ಮ BJPಯಿಂದ ಎಲ್ಲ DC ಆಫೀಸ್ವರೆಗೂ, ನಮ್ಮ ಮಿಲ್ಕ್ ಫ್ಯಾಕ್ಟ್ರಿಯಿಂದ DC ಆಫೀಸ್ವರೆಗೂ ನಡೆಯುತ್ತೆ. ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದಾಗ ಬೀದಿಗಿಳಿದು ಹೋರಾಟ ಮಾಡ್ತಿದ್ರು, ಆದರೆ ಈಗ ಅದೇ ಹೆಸರು ಹೇಳ್ಕೊಂಡು ಅಧಿಕಾರ ತಗೊಂಡು ಮತ್ತೀಗ ಬೆಲೆ ಜಾಸ್ತಿ ಮಾಡ್ತಾ ಇರೋದು. ನೀವು ಅದನ್ನವ್ರನ್ನೇ ಕೇಳಬೇಕಾಗಿದೆ. ನಮ್ಮ ಕಡೆಯಿಂದ ನಾವು ಜನರ ಜೊತೆಗಿದ್ದೀವಿ. ಇದು ಬೆಲೆಯನ್ನು ಕಡಿಮೆ ಮಾಡಬೇಕು ಅಂತ ನಮ್ಮ ಉದ್ದೇಶ. ಸೊ ಅದಕ್ಕಾಗಿ ಇದು ಜನರಿಗೆ ಭಾಳ ಕಷ್ಟ ಆಗ್ತಾ ಇದೆ ಅಂತ ನಮ್ಮ ಒಂದು ನಿಲುವು. ಸರ್, ಈಗ ಜೂನ್ ಮಧ್ಯಭಾಗ ಮುಗಿತಾ ಬಂತು, ಮಳೆಗಾಲ ಇನ್ನೂ ಆರಂಭ ಆಗಿಲ್ಲ, ಮತ್ತೆ ಬರಗಾಲ ಪರಿಸ್ಥಿತಿ ನಿರ್ಮಾಣ ಆಗೋದು ಸಾಧ್ಯತೆ ಇದೆ. ನೀವು ಎಲ್ಲ ಪ್ರವಾಸ ಕೈಗೊಳ್ತೀರಾ? ನಾನು ಆಗಲೇ ಪ್ರವಾಸವನ್ನು ಶುರು ಮಾಡಿದ್ದೀನಿ. ಕೊಡಗುಗೆ ಹೋಗಿದ್ದೆ. ಇಲ್ಲಿ ಹುಣಸೂರು, ಪೆರಿಯಾಪಟ್ಟಣ ಇವಾಗ ಮಿಕ್ಕಿರುವಂಥದ್ದು. ಮೈಸೂರು ನಗರದಲ್ಲಿ ಇವತ್ತು ಸಾಯಂಕಾಲನೂ ಕೂಡ ಕೃಷ್ಣಾ ಕ್ಷೇತ್ರಕ್ಕೆ ಬರ್ತಾ ಇದ್ದೀವಿ. ಮಳೆಗಾಲ ಶುರುವಾಗಬೇಕು ಬೇಗವಾಗಿ, ಆದರೆ ಈ ನಮ್ಮ ಮುಂಗಾರು ಮಳೆ ಶುರುವಾಗಬೇಕು ಅಂತ ನಮ್ಮ ಆಸೆನೂ ಕೂಡ ಅದನ್ನ ಪ್ರಾರ್ಥನೆ ಮಾಡ್ತಾ ಇದ್ವಿ. ಆದರೆ ಅದು ಆದಷ್ಟು ವೇಗವಾಗಿ ಆಗಲಿ ಅಂತ ನಾವು ನೋಡೋಣ ಏನೇನು ಪರಿಹಾರ ಬರ್ಬೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.